ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದರೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಒಬ್ಬರೇ ಇರೋದಿಲ್ಲ ಅದರಲ್ಲಿ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಸಿದ್ದರಾಮಯ್ಯ ಆಸ್ ಚೀಫ್ ಮಿನಿಸ್ಟರ್ ಈಸ್ ನಂಬರ್ 1 ಅಮಾಂಗ್ ದಿ ಈಕ್ವಲ್ಸ್. ಯಾವುದು ಈಗ ನೋಡಪ್ಪ, ನೀವೇ ಹೇಳೋದು, ಇವೆಲ್ಲ ಹುಟ್ಟಾಕವ್ರೆಲ್ಲ ನೀವೇ, ರೀಸಫಲ್ ಮಾಡಿ ತಾಳ ಹೆಣ್ಮಗಳೇನ ಕೇಳ್ತಾವೆ. ಇಲ್ಲಮ್ಮ, ಯಾರ್ಯಾರು ಕೇಳಮ್ಮ ತಾಯಿ, ಯಾರು ಸೆಕ್ಯುಲರಿಸಮ್ನಲ್ಲಿ ನಂಬಿಕೆ ಇಟ್ಟಿರೋರೆಲ್ಲ ನಮ್ಮ ಕೈ ಹಿಡಿದಿದ್ದಾರೆ. ಇಲ್ಲಿ ರಿಸರ್ವೇಶನ್ 4% ಮುಸ್ಲಿಂ ಆದ್ರೆ ಬಿಜೆಪಿಯವರು ವಿರೋಧ ವ್ಯಕ್ತಪಡಿಸಿದ ತಕ್ಷಣ ಅದು ಪ್ರಸ್ತಾವನೆ ಅಷ್ಟೇ ಅಂತ ಹೇಳಿದ್ರಿ ನೀವು. ಪ್ರಸ್ತಾಪ ಅಷ್ಟೇ ಅಂತ ಹೇಳಿದ್ರಿ. ಯಾಕೆ ಒಂದು ಸ್ಟೆಪ್ ಹಿಂದೆ ತಗೊಂಡ್ರಿ? ಇಲ್ಲಮ್ಮ, ಹಿಂದೆ ತಗೊಂಡಿದ್ದೀನಿ. ನಿಮ್ಗೆ ಗೊತ್ತಿಲ್ಲಮ್ಮ. ನೀವು ಐ ವಿಲ್ ಸೆಟ್ ಇಟ್ ರೈಟ್. ನೀವು ಹೇಳೋದು ಕರೆಕ್ಟಾಗಿ. ನೀವು 4% ತಗೋದು 3Aಗೆ 3Bಗೆ ಹಂಚಿದವ್ರು ಯಾರಮ್ಮ? 4 ಕೇಳಮ್ಮ, ಸ್ವಲ್ಪ ಇದು ಕೇಳಮ್ಮ. ಇಲ್ಲಿ ಕಾಂಟ್ರಾಕ್ಟ್ ವಿಷಯನ, ಇದು ರಿಸರ್ವೇಶನ್. ಕಾಂಟ್ರಾಕ್ಟ್ ಬಗ್ಗೆ ಕಾಂಟ್ರಾಕ್ಟ್ 4% ಕೊಟ್ಟಿಲ್ಲ. ಎಲ್ಲಿ ವಾಪಸ್ ತಗೊಂಡಿದ್ದೀನಿ? ಎಲ್ಲಮ್ಮ ವಾಪಸ್ ತಗೊಂಡಿದ್ದೀನಿ? ದೇರ್ ವಾಸ್ ಎ ಪ್ರಪೋಸಲ್. ಇಟ್ ಹ್ಯಾಸ್ ನಾಟ್ ಕಮ್ ಬಿಫೋರ್ ದಿ ಕ್ಯಾಬಿನೆಟ್. ಕ್ಯಾಬಿನೆಟ್ ಹ್ಯಾಸ್ ನಾಟ್ ಟೇಕನ್ ಎ ಡಿಸಿಷನ್. ಇಟ್ ವಾಸ್ ಪ್ರಪೋಸಲ್ ಅಷ್ಟೇ. ನೀವು ಫಾಲೋ ಮಾಡಿದ್ರ? ಸರಿ, ಮತ್ತೆ ನಿಮಗೆ ನೀವು ಕನ್ವಿನ್ಸ್ ಆದರೆ ಆಯಿತು. ನೋಡಮ್ಮ, ದೇರ್ ವಾಸ್ ಎ, ನಾನೇನು ಹೇಳಿರೋದು, ದೇರ್ ಇಸ್ ಎ ಪ್ರಪೋಸಲ್. ದಿ ಗೌರ್ಮೆಂಟ್ ಹ್ಯಾಸ್ ನಾಟ್ ಟೇಕನ್ ಎ ಡಿಸಿಷನ್. ಗೌರ್ಮೆಂಟ್ ಹ್ಯಾಸ್ ನಾಟ್ ಟೇಕನ್ ಎ ಡಿಸಿಷನ್. 4% ನಮಗೂ ಕೊಡಬೇಕು ಅಂತ ಇದೆ. ನಮಗೂ ಕಾಂಟ್ರಾಕ್ಟ್ನಲ್ಲಿ ರಿಸರ್ವೇಷನ್ ಕೊಡಿ, ಹಿಂದುಳಿದವರು ಕೊಟ್ಟಿದ್ದೀರಿ, SC ST ಕೊಟ್ಟಿದ್ದೀರಿ, ನಮಗೂ ಕೊಡಿ ಅಂತ ಕೇಳಿದ್ದಾರೆ. ಅದು ಇನ್ನೂ ಪ್ರಪೋಸಲ್ನಲ್ಲಿದೆ, ಇನ್ನೂ ಡಿಸಿಷನ್ ತಗೊಂಡಿಲ್ಲ ಅಂತ ಹೇಳಿದೆ. ಈಗ ಇದಕ್ಕೂ ಸಂಬಂಧ ಏನು? ಅದು ಇನ್ನೊಂದು ದಿನ ಮಾತಾಡ, ಅದು ಇನ್ನೊಂದು ದಿನ ಹೇಳೋಣ. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಇನ್ನೊಂದು ದಿನ ಮಾತಾಡ್ತೀವಿ. ಈಗ ನಿಮಗೆಲ್ಲ ಮಾಧ್ಯಮದವರಿಗೆ ಮೆನಿ ಥ್ಯಾಂಕ್ಸ್. ನಾನು ಯಾರಿಗೂ ಬೈಯಲ್ಲ. ಇಂಗ್ಲಿಷ್ನಲ್ಲಿ ನಾನು ಸಾಮಾನ್ಯವಾಗಿ ಇಂಗ್ಲಿಷ್ ಮಾತಾಡಲ್ಲ. ನಿಮಗೆಲ್ಲ ಯು ನೋ ಇಂಗ್ಲಿಷ್, ಐ ಮೀನ್ ಕನ್ನಡ ಯು ನೋ. You know how to translate English, I mean Kannada into English. Iga the people of Karnataka blessed our candidates in all the 3 constituencies. That is by-election. In all 3 by-elections, the voters in these 3 constituencies voted in favor of Congress party, and all our 3 candidates won in this election. Despite the fact BJP made false allegations against me and against our government, and also they carried out mispropaganda about our regarding work properties, regarding 5 guarantees, and they have made false allegations
as far as the misappropriation taken place in the Valmiki Development Corporation, and also Muda issue. There is no issue at all, but they made it an issue. They made it a non-issue as an issue. Despite all these things, our candidates won with big margin. In Chenpatna, more than 25,000 votes. In Sandur, nearly 10,000 votes. In Shiggaon, 14,000 votes. So in all these constituencies, we won with big margin. They have rejected the false propaganda of BJP and also false allegations of BJP and JDS. So the credit goes to you as the chief minister. The credit goes to entire party, entire our central leadership, entire our workers, entire our ministers, entire our MLA, MLCs and parliament members. Thank you. Thank you very much. Saku bidi. Thank you, thank you, thank you, thank you. Result today, you're in a good mood. You're in a good mood today, sir. I am always in a good mood. ಎಲ್ಲ ಏನಾಗ್ತದೆ ಕೇಳಪ್ಪ ಆಫ್ ದಿ ರೆಕಾರ್ಡ್ ಯಾವಾಗಲೂ ಸತ್ಯ ಕಹಿಯಾಗಿ ಕಾಣಿಸುತ್ತೆ. ಎಲ್ಲರಿಗೂ ನಿಮ್ಗಷ್ಟಕ್ಕೆ ಅಲ್ಲ ಸತ್ಯ ಸತ್ಯ ನನಗೂ ಕಹಿನೇ, ನಿಮಗೂ ಕಹಿನೇ, ಎಲ್ರಿಗೂ ಕಹಿನೇ. ಜನರಲ್ ಆಗಿ ಅದು ಫಿಲಾಸಫಿ. ಜನರಲ್ ಆಗಲ್ವಾ ಅಲ್ವಾ? ಯೂನಿವರ್ಸಲ್ ಬರಂಗಿಲ್ಲ ಸರ್. ನಾನು ಸತ್ಯ ಹೇಳ್ತೀನಿ. ಇಲ್ಲ ಅದು ಸತ್ಯ ಹೇಳಿದಾಗ ಬಯ್ಯ ತರ ನಾಲ್ಕೈದು ದಿನ ಇದ್ದಾರೆ ಲಾಕ್ಡೌನಲ್ಲಿ. 6 ದಿನ ಅಭಿನಂದನೆಗಳು.